ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈವ್ನಿಂಗ್ ವ್ಲಾಗ್ ಇದು ನೋಡಿ. ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿದ್ದೀನಿ. ಪೂರಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ಹೇಳೋರು ನಮ್ಮ ಯಜಮಾನ್ರು. ನಂಗೆ ಹುಷಾರಿಲ್ಲ ಅಂತ ಈವ್ನಿಂಗೆಲ್ಲ ಅವರೇ ಅಡುಗೆ ಮಾಡ್ತಾವ್ರೆ ಕೆಲಸದಿಂದ ಬಂದು. ಸೊ ಅದಕ್ಕೆ ಚಪಾತಿ ಹಿಟ್ಟು ಕಲಿಸ್ಕೊಡ್ತಾ ಇದ್ದೀನಿ ಪೂರಿ ಮಾಡೋಕ್ಕೆ. ನನ್ನ ಮಗಳು ನೋಡಿ ಹೆಂಗೆ ಮಿದಿತಾವಳೆ. ನೀನೇನವ ಕಲಿಸ್ತಾ ಇರೋದು? ಚಪಾತಿ ಹಿಟ್ಟು ಮಿದಿತಾ ಇದೆಯಾ? ಯಾರವ ಹೇಳ್ಕೊಟ್ಟಿದ್ದು ನಿಂಗೆ? ಯಾರು ಹೇಳ್ಕೊಟ್ಟಿದ್ದು ಚಪಾತಿ ಹಿಟ್ಟು ಕಲ್ಸೋದ? ಹಾಂ, ಪಪ್ಪ. ಇವಾಗ ನಾನಲ್ವನೇ ಕಲಿಸಿದ್ದು? ನೋಡು, ನನ್ನ ಕೈ ಐತೆ, ನಾನು ತಾನೇ ಕಲಿಸಿದ್ದು. ಹಾಂ, ಪಪ್ಪ ಇವತ್ತು ಅಮ್ಮಗೆ ಹುಷಾರಿಲ್ಲ ಅಂತ 2-3 ದಿವಸದಿಂದ ಅಡುಗೆ ಮಾಡ್ಕೊಡ್ತಾವ್ರೆ. ಏನೇನು ಸ್ಪೆಷಲ್ ಮಾಡುತ್ತೆ ನೋಡೋಣ ಬಾ. ಪಪ್ಪನ ಕೇಳಿ ಏನು ಸ್ಪೆಷಲ್ ಮಾಡ್ತೀವಿ ಪಪ್ಪ ಅಂತ ಕೇಳು. ನೀನು ಇಲ್ಲಿ ಓ ಹಿಟ್ಟು ಕಲಿಸ್ತಾ ಇದೆಯಾ? ಅದಕ್ಕೆ ನಿಮ್ಮ ಪಪ್ಪನ ಕೇಳಲ್ವಾ? ಪಪ್ಪ ಪರವಾಗಿಲ್ಲ ಕಣೆ, ಚೆನ್ನಾಗಿ ನೋಡ್ಕೊಂಡಿದ್ಯಾ ಮಾಡೋದೆಲ್ಲ. ಇಲ್ಲಿ ನೋಡಿ ಪಪ್ಪ ಹೆಂಗೆ ಮಾಡ್ತಾವಳೆ. ಬೊಮ್ಮಗೆ ಹೆಲ್ಪ್ ಮಾಡ್ತಾವಳೆ. ಹುಷಾರಿಲ್ಲ. ಅಯ್ಯೋ ಪಪ್ಪ, ಅರ್ಥ ಆಯ್ತಾ? ಮೊಮ್ಮಗೆ ಹುಷಾರಿಲ್ಲ ಅಂತ ಮೊಮ್ಮಗೆ ಹೆಲ್ಪ್ ಮಾಡ್ತಾವಳಂತೆ. ಇಲ್ಲಾಂದ್ರೆ ನೀವಿಬ್ರು ಹೆಲ್ಪ್ ಮಾಡ್ತಿರ್ಲಿಲ್ವಾ? ಹ್ಞೂ. ಅಯ್ಯ ಪಪ್ಪ, ನಂಗೆ ಹುಷಾರಿಲ್ಲ ಅಂತ ಹೆಲ್ಪ್ ಮಾಡ್ತಾವಳಂತೆ ನೋಡು. ಹ್ಞೂ ಅಂತವಳೆ. ನೀನು ಅಲ್ಲಿ ಕುತ್ಕೊಂಡು ಫೋನ್ ನೋಡ್ತಿದ್ಯಾ? ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ಕಲಿಸ್ಕೊಡ್ತಾವಳು. ನೋಡ್ಕೊಂಡಾಯ್ತಾ ಏನೇನು ಮಾಡಬೇಕು ಅಂತ? ಏನೋ ಮಾಡ್ಕೊಡ್ತೀನಿ ಅಂದಲ್ಲ. ಇವತ್ತಿನ ಪೂಜೆ ಈ ಥರ ಮಾಡಿದೆ. ಪೂಜೆ ಮಾಡಿದ್ದೀನಿ. ನಂಗೆ ಸುಸ್ತಾಯಿತು, ಹುಷಾರಿಲ್ಲ. 3 ದಿವಸದಿಂದನೂ ಕೈ ನೋವು. ನಮ್ಮ ಯಜಮಾನ್ರು ಏನೋ ಮಾಡ್ಕೊಡ್ತೀನಿ ಅಂತವ್ರೆ. ಏನೇನು ಸ್ಪೆಷಲ್ ಮಾಡ್ಕೊಡ್ತೀರಾ? ಬರೀ ಯಜಮಾನ್ರೆ, ನೀನು ಪೂರಿ ಮಾಡ್ಕೊಡ್ತೀಯ ಸರಿ? ಹಾಂ, ಚೆನ್ನಾಗಿ ಕಲಿಸ್ತಾ ಇದೆಯಾ ಕಣಪ್ಪ. ಓಕೆ ಬನ್ನಿ ಗೈಸ್, ಇನ್ನು ಏನೇನು ಮಾಡ್ಕೊಡ್ತಾರೆ ತೋರಿಸ್ತೀನಿ. ಅಪ್ಪ ಮಗಳು ಸೇರ್ಕೊಂಡು ನನಗೆ ಹುಷಾರಿಲ್ಲ ಅಂತ. ಓಕೆ, ಹುಷಾರಿಲ್ವಲ್ಲ ಅವತ್ತಿನ ನೆಕ್ಸ್ಟ್ ಡೇ ಒಂದು 3-4 ದಿವಸದಿಂದ ಅವರೇ ಅಡುಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ಈವ್ನಿಂಗ್ ಬಂದ್ಬಿಟ್ಟು ನಾನೇ ಮಾಡ್ಕೊಡ್ತೀನಿ, ನಂಗೆ ಹೆಲ್ಪ್ ಮಾಡು ಸಾಕು ಅಂತ ಹೇಳಿದರು. ಪೂರಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ. ಅದಕ್ಕೆ ಆಲೂಗಡ್ಡೆ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ತಾರೆ. ಆಲೂಗಡ್ಡೆ ಎಲ್ಲ ಬೇಯಿಸಿ ಇದು ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲೇ ಸ್ಮ್ಯಾಶ್ ಮಾಡಿ ಎಲ್ಲ ಸಿಪ್ಪೆ ಎಲ್ಲ ಸುಲಿದು ಇಟ್ಕೊಂಡಿದ್ದಾರೆ. ಒಗ್ಗರಣೆ ಹಾಕ್ತಾಯಿದ್ದಾರೆ. ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಮಾಡ್ತಾರೆ ಬಟ್ ನೋಡಿ ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ ಆಯಿತಾ. ನಾನು ಹಿಂಗೆ ಪೂಜೆ ಮಾಡಿದ್ದೆ, ಅಲ್ಲೊಂದು ಹೂವು ಇಟ್ಟಿದ್ದೆ ಪ್ರಸಾದ. ನಾನು ಈ ಕಡೆ ವೀಡಿಯೋ ಮಾಡ್ತಿದ್ದೆ, ಈ ಕಡೆ ನೋಡಿದೆ ಪ್ರಸಾದ ಆಯಿತು. ಅಲ್ಲೊಂದು ತುಳಸಿ ಇಟ್ಟಿದ್ದೆ. ನಾನು ತುಳಸಿ ಎಲೆನ ಪೂಜೆ ಮಾಡಿದ್ದೆಲ್ಲ ಪ್ರಸಾದ ಆಗಿತ್ತಲ್ಲ ಅದ್ರ ಮೇಲೆ. ಆ ತುಳಸಿ ಒಂದು ರೋಜಾ ಹೂವು ಸಿಕ್ತು ಮತ್ತು ಒಂದು ಸೇವಂತಿಗೆ ಹೂವು ಸಿಕ್ತು. ತುಳಸಿ ಎಲ್ಲ ಹುಡುಕ್ತಾ ಇದ್ದೀನಿ, ತುಳಸಿ ಎಲ್ಲಿ ಅಂತ. ನಂಗೆ ಕಾಣಿಸ್ತಾನೆ ಇಲ್ಲ. ಅಲ್ಲಿ ದೇವ್ರ ಮೇಲೆ ತುಳಸಿನೇ ಇಲ್ಲ. ತುಳಸಿ ಮಾಡಿಸಿದ್ದೆ. ನಂಗೆ ಶಾಕ್ ಆಗೋಯ್ತು. ನಂಬ್ತಿರೋ ನಂಬಲ್ವೋ ಗೊತ್ತಿಲ್ಲ, ಬಟ್ ರಿಯಲಿ ನಿಜ ಇದು. ನಾನು ಫೋಟೋಗೆ ಮಾಡಿಸಿದ ತುಳಸಿ ಕಾಣಿಸ್ತಾ ಇಲ್ಲ. ಅದು ತುಳಸಿ ಅಂದರೆ ಒಂದು 4 ಎಲೆ ದಳ ಬರುತ್ತಲ್ಲ, ಆ ಥರ ಮಾಡಿಸಿದ್ದೆ. ಬಟ್ ಓಕೆ ಬಿಡಿ, ಹುಡುಕ್ತೆ ಒಟ್ಟು ಸಿಗಲಿಲ್ಲ. ಬಟ್ ನಾನು ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಬಾಯಿ ಮುಚ್ಕೋತಾವಳೆ. ಓಕೆ ನೋಡಿ, ನಮ್ಮನೆಯವ್ರು ಚಪಾತಿ ಹಿಟ್ಟು ಕಲಿಸ್ಕೊಟ್ಟಿದ್ದೀನಿ ನಾನೇ. ಅವರು ಒಗ್ಗರಣೆ ಹಾಕ್ತಿದ್ದಾರೆ ಪಲ್ಯಕ್ಕೆಲ್ಲ. ನೋಡಿ ಉಪ್ಪು ಹಾಕ್ತಿದ್ದಾರೆ. ಇಲ್ಲಿ ನೋಡಿದರೆ ನನ್ನ ಮಗಳು ವಾಯ್ಸ್ ಓವರ್ ಕೊಡೋಕೆ ಬಿಡ್ತಾಯಿಲ್ಲ, ಫುಲ್ ಕಿತಾಪತಿ ಮಾಡ್ತಾವಳೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಯ್ಸ್ ಆ ಥರ ಈ ಥರ ಸ್ವಲ್ಪ ಕೆಟ್ಟ ಕೇಳಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದಾಳೆ. ಓಕೆ, ಆ ಕಡೆ ಮೊಟ್ಟೆನೂ ಇಟ್ಟಿದ್ದಾರೆ. ಬಜ್ಜಿ ಮಾಡ್ಕೊಡ್ತೀನಿ, ಮೊಟ್ಟೆ ಬಜ್ಜಿನ ಅಂತ. ಕೊತ್ತಂಬರಿ ಎಲ್ಲಪ್ಪ ಕಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನನ್ನ ಮಗಳು ಹೋಗಿ ಕೊತ್ತಂಬರಿ ತೊಗೊಬತ್ತಿದ್ದಾಳೆ. ಅಲ್ಲಿ ನೋಡಿ ಅರಿಶಿನ ಪುಡಿ ಹಾಕು ಅಂದರೆ ಎಷ್ಟೊಂದು ಹಾಕಿದ್ದಾರೆ ನಮ್ಮ ಮನೆಯವ್ರು ಅರಿಶಿನ ಪುಡಿನ ಅಂತ. ನನ್ನ ಮಗಳು ಕೊತ್ತಂಬರಿ ತಗೋಪಪ್ಪ, ಕೊತ್ತಂಬರಿ ಕಟ್ ಮಾಡಿ ಹಾಕು ಪಲ್ಯಕ್ಕೆ ಅಂದ್ಬಿಟ್ಟು ಕೊತ್ತಂಬರಿ ತಂದುಕೊಟ್ಲು. ಅವ್ರು ಅದನ್ನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಕೊತ್ತಂಬರಿ ಹಾಕ್ತಾರೆ. ನೋಡಿ ಅರಿಶಿನ ಪುಡಿ ನೋಡಿ, ಹುಡುಗರು ಗಂಡಸರು ಮಾಡಿದ್ರೆ ಹಿಂಗೆ ಎಲ್ಲ ಅಲ್ಲಲ್ಲ ಇಟ್ಕೊಬಿಟ್ಟವ್ರೆ. ನಾನು ಏನಕ್ಕೆ ಈ ಥರ ಮನೆ ಇಟ್ಕೊಂಡಿದ್ದೀರಾ ಅಂತ, ನಿಂಗೆ ಯಾಕೆ ಕ್ಲೀನ್ ಮಾಡ್ಕೊಡ್ತೀನಿ ಸುಮ್ಮನಿರು ಅಂತ ಅಂದರು. ಬಟ್ ಆದರೆ ಗಂಡಸರು ಅಡುಗೆ ಮಾಡೋದು ತೋರಿಸ್ಬಾರ್ದು ಅಂತ ಏನಿಲ್ಲ, ಬಟ್ ತೋರಿಸ್ಬೋದು. ಬಟ್ ಆದರೆ ಹೆಂಡ್ತಿಗೆ ಈ ಥರ ಸ್ವಲ್ಪ ಹುಷಾರಿಲ್ಲ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ.
ಮತ್ತು ಇದು ನೋಡಿ ನನ್ನ ಮಗಳನ್ನ ನೈಲ್ ಪಾಲಿಶ್ ಹಚ್ಕೊತೀನಿ ಅಂದ್ಬಿಟ್ಟು ನೈಲ್ ಪಾಲಿಶ್ ಹಾಕತ್ತವಳು. ಅಮ್ಮ ನಿಂಗೆ ಹಚ್ಚಕ್ಕೆ ನಾನು ಹಚ್ಕೊಟ್ಟಿದ್ದೀನಿ, ಅಮ್ಮ ನಿಂಗೆ ಹಚ್ಚಕ್ಕೆ ಬರೋಲ್ಲ ಕೊಡು ನಾನೇ ಹಚ್ಕೊತೀನಿ ನಿಂಗೆ ಬರೋಲ್ಲ ಅಂದ್ಬಿಟ್ಟು ಅವಳೇ ಹೆಂಗೆ ಹಚ್ಕೊತವಳೆ ನೋಡಿ ಗೈಸ್. ಹಂಗಂತೂ ನಗು ಬಂತು. ಈ ವಯಸ್ಸಲ್ಲಿ ನಮ್ಗೆ ಏನೂ ಗೊತ್ತಿರಲಿಲ್ಲ. ಇವಳು ನೋಡಿದರೆ ನೈಲ್ ಪಾಲಿಶ್ ನಿಂಗೆ ಹಚ್ಚಕ್ಕೆ ಬರೋಲ್ಲ ಕೊಡು ನಾನೇ ಹಚ್ಕೊತೀನಿ ಅಂದ್ಬಿಟ್ಟು ಇಸ್ಕೊಂಡು ಹಚ್ಕೊತವಳೆ. ಬಟ್ ನಾನು ಒಂದು ಹೇಳಬೇಕು ಅಂತ ಅಂದರೆ, ನಮ್ಮ ಮನೆಯವ್ರು ನನಗೆ ಹುಷಾರಿಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಅಂತ ಅಂದರೆ ಎಲ್ಪ್ ಮಾಡ್ತಾರೆ. ಬಟ್ ಮನೇಲವರು ಕೆಲಸ ಮುಗಿಸ್ಕೊಂಡು ಬಂದರೂ ನಾನು ಕೆಲಸ ಮಾಡ್ತಿದ್ರೆ ಅದಕ್ಕೂ ಎಲ್ಪ್ ಮಾಡ್ತಾರೆ, ಅದರಲ್ಲೆಲ್ಲ ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದೇ ಖುಷಿ ಅಲ್ವಾ, ನಮ್ಗೆ ಇನ್ನೇನು ಬೇಡ. ಅವ್ರು ಕೆಲಸ ಮುಗಿಸ್ಕೊಂಡ್ರು ಎಲ್ಲ ಕೆಲಸ ಮಾಡಿಕೊಡ್ಬೇಕು ಅಂತ ಏನಿಲ್ಲ, ನಮಗೆ ಸಣ್ಣ ಪುಟ್ಟದ್ದು ಎಲ್ಪ್ ಮಾಡಿ ನಮ್ಮ ಜೊತೆ ಖುಷಿಯಾಗಿರ್ತಾರಲ್ಲ ಅದಕ್ಕಿಂತ ಖುಷಿ ಬೇರೆ ಇನ್ನೇನೂ ಇಲ್ಲ. ನಾನು ಮಾತ್ರ ಹಸ್ಬೆಂಡ್ ವಿಚಾರದಲ್ಲಿ ಓಕೆ ಎಲ್ಪ್ ಮಾಡಿಕೊಡ್ತಾರೆ ಪುಣ್ಯ ಅಂತ ಅನ್ಕೋಬೋದು. ಬಟ್ ನನ್ನ ಮಗಳೂ ಅಷ್ಟೇ, ಅವಳು ಅಷ್ಟೇ, ಮಮ್ಮ ಎಲ್ಪ್ ಮಾಡ್ತೀನಿ ಮಮ್ಮ ನಿಂಗೆ ಮಾಡ್ಕೊಡ್ತೀನಿ ಮಮ್ಮ ಅಂತ ನನ್ನ ಮಗಳೂ ಮಾಡ್ಕೊಡ್ತಾಳೆ. ನನ್ನ ಮಗಳೂ ತುಂಬ ಒಳ್ಳೆಯವಳು ನೋಡಿ. ಇವರು ಎಗ್ ಬಜ್ಜಿ ಮಾಡೋಕ್ಕೆ ಮತ್ತು ಆಲೂ ಬೋಂಡ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತವ್ರು. ಆ ಕಡೆ ಸಾಂಬಾರು ಕುದೀತಾ ಇದೆ ನೋಡಿ. ಆಲೂ ಬೋಂಡ ಮಾಡ್ಕೊಡ್ತವ್ರೆ. ನೀನು ಸುಮ್ಮನೆ ಇರೋ, ನಿನಗೆ ಯಾಕೆ ನಾನು ಮಾಡ್ಕೊಡ್ತೀನಿ ನೀನು ತಿನ್ನು ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮನೆಯವ್ರ ಬಗ್ಗೆ ನಾನು ಹೊಗ್ಳ್ಕೋಬೇಕು ಅಂತಲ್ಲ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಈಗ ಯೂಟ್ಯೂಬ್ದು ಅಷ್ಟು ವ್ಯೂಸ್ ಬರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ನಿನ್ನ ಪಾಡಿ ನಿನ್ನ ಖುಷಿಗೆ ನೀನು ಮಾಡ್ತಿದ್ಯಲ್ಲ, ನಿನ್ನ ಪಾಡಿ ನೀನು ಮಾಡು, ಯಾವತ್ತೋ ಒಂದು ದಿವಸ ಕ್ಲಿಕ್ ಆಗುತ್ತೆ, ಅವಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡ ನೀನು ಅಂತ ಪಾಸಿಟಿವ್ ಆಗಿ ಮಾತಾಡ್ತಾರೆ. ನಾನು ಫಸ್ಟ್ ಬೇಡ ಅಂತ ಸುಮ್ಮನೆ ಇದೆ. ಬಟ್ ಅವರೇ ಎಲ್ಲ ಚಾನಲೆಲ್ಲ ಕ್ರಿಯೇಟ್ ಮಾಡಿಕೊಟ್ಟು ಮಾಡಿದ್ದು. ಅವ್ರು ಸಪೋರ್ಟ್ ಮಾಡೋ ಹೊತ್ತಿಗೆ ನಾನು ಯೂಟ್ಯೂಬ್ ಮಾಡ್ತಾ ಇರೋದು, ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡೋದು. ಏನೇ ಆದ್ರೂ ಒಂದು ಸಪೋರ್ಟಿಂಗ್ ಅಂತ ಇದ್ದರೆ ಅದು ವ್ಯೂಸ್ ಬರಲಿ ಬರ್ದೇ ಹೋಗಲಿ, ಅಯ್ಯೋ ಬರಲಿಲ್ಲ, ಅಯ್ಯೋ ಇದೇನಪ್ಪ ಇದರಲ್ಲೇ ಅರ್ನಿಂಗ್ ಮಾಡಬೇಕು, ಇದರಲ್ಲೇ ಸಂಸಾರ ನಿಭಾಯಿಸಬೇಕು, ಇದರಿಂದನೇ ಜೀವನ ಮಾಡಬೇಕು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ನನ್ನ ಖುಷಿ ಮೊಟ್ಟೆ ಬಜ್ಜಿ ಪಪ್ಪ ಎಲ್ಲರಿಗೂ ನಿನ್ನಂಥ ಗಂಡನೇ ಸಿಕ್ಕಿದೆ, ಎಲ್ಲರೂ ಎಷ್ಟು ಖುಷಿ ಪಡ್ತಾರಲ್ಲ. ಅಲ್ಲ ನಿನ್ಗಿಂತ ಒಳ್ಳೆಯವರು ಇರ್ತಾರೆ, ನೀನೇನು ಅಷ್ಟೊಂದು ಒಳ್ಳೆಯವನ ಇಲ್ಲಪ್ಪ. ನಮ್ಮ ಯಜಮಾನ್ರು ಒಳ್ಳೆಯವರು, ನಂಗೆ ಹುಷಾರಿಲ್ಲ ಅಂತ ಏನೇನು ಮಾಡ್ಕೊಡ್ತಾವ್ರೆ ನೋಡಿ. ಸುಮ್ಮನೆ ಡೋ ಮಾಡ್ಬೇಡು, ಸುಮ್ಮನೆ ಎಗ್ ಬಜ್ಜಿ ತಿನ್ನಂತೆ. ವಾವ್, ಭಟ್ರೆ ನೀನು ಭಟ್ರ ಆಗ್ಬೋದು ಪಪ್ಪ, ಭಟ್ರ ಕೆಲಸ ಮಾಡ್ಬಿಡ್ತೀಯ ಹೋಟ್ಲು. ನನಗೂ ಒಂದು ಕನಸೈತೆ, ನೀನೇ ಭಟ್ರು. ಸ್ಟಾರ್ಟ್ ಮಾಡಬೇಕಾ? ಹೋಟ್ಲು ಮಾಡ್ತೀಯಾ? ಬೋಂಡ ಬಜ್ಜಿ ಹ್ಞೂ ಚೆನ್ನಾಗಿ ಮಾಡ್ತಿದ್ದೀನಿ ನೋಡು. ಆ ಕಡೆ ಎಷ್ಟು ಚೆನ್ನಾಗಿ ಬಜ್ಜಿ ಬಂದೈತೆ, ಇದು ನೋಡಿದ್ರೆ ಮೊಟ್ಟೆ ಬೋಂಡ ಎಷ್ಟು ಚೆನ್ನಾಗಿ ಬಂದೈತೆ. ಅದರಲ್ಲೂ ದುಡಿದವ್ರಪ್ಪ ಚೆನ್ನಾಗಿ. ಇರಪ್ಪ ಬಂದೆ, ಹಾಕಿ ಇಟ್ಕೊಳ್ಳಿ ಕೈಲಿ. ವಾವ್ ಸರಿ, ಪಪ್ಪ ಒಳ್ಳೆ ಕುಕ್ಕು ನನಗಿಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಪೂರಿ ಎರಡು ಕಾರ್ಕೊಡ್ಲಾ, ಬೇಯಿಸ್ತೀರಾ? ಹಾಂ ಓಕೆ, ಬೇಯಿಸಿ ಇದನ್ನು ಬೇಗ ಪೂರಿ ಮಾಡ್ತವ್ರೆ. ಫಸ್ಟು ಪಪ್ಪ ಪೂರಿ ಮಾಡಿಕೊಡ್ಲಿ, ಸುಮ್ಮನಿರು ನೀವು. ವಾವ್, ಏನು ಕರೆಕ್ಟ್ ಭಟ್ರದ್ದು ಲಕ್ಷಣಗಳು ಎಲ್ಲ ಕಾಣಿಸ್ತೈತೆ. ಅಲ್ಲೂ ಒಂದು ಪೂರಿ ಮಾಡಿ ಇಟ್ಟಿದ್ದೀರಾ, ಏನು ಹಿಂಗೆ ಗೊತ್ತಿದೆ ಪೂರಿ. ಅಪ್ಪ ಸೂಪರ್. ಇಲ್ಲಿ ನೋಡಿಲ್ಲ ಸರಿ ಹೆಂಗ್ ಮಾಡ್ತೈತೆ ಪಪ್ಪ. ಓಹೋ ಸೂಪರು. ಇದೇನು ಪಪ್ಪ? ಪೂರಿ ನಿಂಗೂ ತಟ್ಟೆ. ಮೊಟ್ಟೆ ಬಜ್ಜಿ. ಇದೇನು ಬಜ್ಜಿ? ಆಲೂ ಬೋಂಡ ನೋಡಿ ಗೈಸ್, ನಮ್ಮ ಯಜಮಾನ್ರು ಇಷ್ಟೊಂದು ಮಾಡ್ಕೊಟ್ಟವ್ರು. ನನಗೆ ಹುಷಾರಿಲ್ಲ, ಕೈ ಹುಷಾರಿಲ್ಲ ಅಂತ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ. ಸೂಪರಾಗಿ ಮಾಡಿದ್ಯಾ. ಎಲ್ಲರಿಗೂ ನಿಂತರನೇ ಗಂಡ ಸಿಕ್ಬಿಟ್ರೆ ಪುಣ್ಯವಂತರು. ಮುದ್ದಾಕ್ಬೇಕಾ? ಆಲೂ ಬೋಂಡ ಚೆನ್ನಾಗಿ ಬಂದಿದೆ. ಎಗ್ ಬಜ್ಜಿ, ಎಗ್ಗು ಸೂಪರ್ ಆಗೈತೆ.
ಹಂಗೆ ಮಾಡ್ಕೊಂಡು ಕೊಟ್ಬಿಟ್ರೆ ಅದನ್ನಲ್ವ ನಾನು ಹಿಂಗೆ ಓದ್ಬಿಡ್ತೀನಿ ಅಷ್ಟೇ. ಆಲೂಗಡ್ಡೆ ಅಂತ ಸಖತ್ತಾಗೈತೆ. ಓಕೆ ಗೈಸ್, ಇದನ್ನೆಲ್ಲ ತಿಂದು ಎಂಜಾಯ್ ಮಾಡ್ತೀವಿ. ಸಖತ್ತಾಗೈತೆ ನೋಡಿ ಇಲ್ಲೆಲ್ಲ. ನೋಡಿ ಇಲ್ಲೆಲ್ಲ ಎಷ್ಟೊಂದು ಐಟಮ್ ಮಾಡ್ಕೊಟ್ಟಾರ. ಚೆನ್ನಾಯ್ತಾ ಮಗ್ಳೆ? ಇಷ್ಟ ಆಯ್ತಾ? ಚೆನ್ನಾಯ್ತಾ? ಎಲ್ಲ ಯಾರಪ್ಪ ಮಾಡಿರೋದು? ಇವಳಂತೆ ಮಾಡಿರೋದು ಎಲ್ಲ. ಸರಿ, ಎಲ್ಲ ಮಾಡ್ಕೊಡೋದು ಪಪ್ಪ. ಓಕೆ ಗೈಸ್, ನೋಡಿ ನಿಮ್ಮ ನಾವು ನನ್ನ ಮಗಳು ಮಾಡ್ಕೊಟ್ಟಿರೋದು. ಸರಿ, ಫ್ರೀ ಇರೋ ಟೈಮಲ್ಲಿ ನಿಮ್ಮ ಯಜಮಾನ್ರು ಮಾಡಿಸ್ಕೊಂತೀನಿ. ನೀವೇ ಮಾಡ್ಕೊಡಿ ಅನ್ನೋಕ್ಕಿಂತ ನಿಮಗೆ ಹೆಲ್ತ್ ಹುಷಾರಿಲ್ಲ, ಸ್ವಲ್ಪ ಅವಳಿಗೆ ಆಗಲ್ಲ, ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದಾಗ ಮಾಡ್ಕೊಡಿ. ಸಣ್ಣ ಪುಟ್ಟದ ಅವ್ರಿಗೂ ಖುಷಿ ಆಗುತ್ತೆ. ಓಕೆ, ಇವ್ರ ಮುಖ ತೋರಿಸ್ಬಿಡ. ನನ್ನ ಮಗಳು ಮುಂದೆ ಕೊಡ್ತಾಳೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದೇ ನಮ್ಮ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಇದೆಲ್ಲ ಇಷ್ಟ ಆಯ್ತು, ಇದನ್ನೆಲ್ಲ ಮುಗಿಸ್ತೀನಿ. ಇವತ್ತು ನೈಟ್ ಊಟ, ಇವತ್ತು ಈವ್ನಿಂಗ್ ಮಾರ್ನಿಂಗ್ ಯಾವ ಥರ ಇತ್ತು ಅಂತ ನೋಡಿದ್ದಾರ. ಓಕೆ ಫ್ರೆಂಡ್ಸ್, ಎಂಜಾಯ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್. ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ. ಓಕೆ.